ಮೇನ್ ರೋಡಲ್ಲೇ ಕಟ್ಕೊಂಡಿದ್ದಾರೆ. ಹಾಕಿದ್ದಾರೆ ಲೈಟು, ಹಾಕಿಲ್ಲ ಅಂತಲ್ಲ, ಅದು ಒಂದು ಉತ್ತಮ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಇದೇ ಒಂದು ದೊಡ್ಡ ಸಮಸ್ಯೆ. ಏನು ಮಾಡೋಣ ನೋಡಿ, ಕಡೆಗೆ ಒಂದು ತೋರಿಸ್ತಿದ್ದವ್ರೆ, ಏನೋ ಪರವಾಗಿಲ್ಲ, ಈ ಕಡೆ ಆಯ್ತದೆ, ಆ ಕಡೆಗಿಲ್ಲ, ಈ ಕಡೆಗಿಲ್ಲ ನೋಡಿ. ಅಲ್ಲೆಲ್ಲ ರೈತರು ಕಟ್ಟಿದ್ದಾರೆ, ಒಳಗಡೆ ಅವ್ರಿಗೆ ಲೈಟಿಂಗ್ ವ್ಯವಸ್ಥೆ ಇಲ್ಲ ನೋಡಿ. ಈ ಥರ ಈ ಮಟ್ಟಕ್ಕೆ ಜಾತ್ರೆ ಕಟ್ಟೋದು ಒಂದು ಜಾತ್ರೆನ ನಮಗೆ. ಇದು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ಅಂತ ನೋಡಿ. ಇವ್ರು ಯಾರ ಪಾಪ ಅವ್ರ ಸ್ವಂತ ದುಡ್ಡನ್ನು ಮಾಡಿಸ್ಕೊಂಡಿದ್ದಾರೆ ನೋಡಿ. ಇವರು ಅಷ್ಟೇ ಅವ್ರವ್ರ ಸ್ವಂತ ದುಡ್ಡುಗಳಲ್ಲಿ ಅವರು ಕಷ್ಟಪಟ್ಟು ಖರ್ಚು ಮಾಡಿ ಮಾಡಿಸ್ಕೊಂಡಿದ್ದಾರೆ. ತುಂಬ ಒಂದು ಖುಷಿ ಆಗುತ್ತೆ. ಬನ್ನಿ ನಿಲ್ಲಿಸಿ ಹಂಗೆ ನಮ್ಮ ಎತ್ತು ಬಂದು ನೋಡ್ರಿ ಸ್ನೇಹಿತರೆ. ಕಬ್ಬಾಳ ಜಾತ್ರೆಯಲ್ಲೂ ಕೂಡ ಕರೆಂಟಿಗೆ ಗತಿ ಇಲ್ಲ. ಕೆಲವು ಜಾಗಗಳಲ್ಲಿ, ಎಲ್ಲೋ ಒಂದೊಂದು ಜಾಗಗಳಲ್ಲಿ ಮಾತ್ರ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಜನಗಳಿಗೆ. ಇನ್ನು ಕೆಲವು ಜಾಗಗಳಲ್ಲಿ ಪಾಪ ಅವ್ರಿಗೆ ಲೈಟೇ ಗತಿ ಇಲ್ಲ. ಪರಿಸ್ಥಿತಿ ಹೆಂಗಿದೆ ಅಂದರೆ, ಆ ಲೈಟ್ ಹಾಕೋಕ್ಕೂ ನಮ್ಮ ಅಧಿಕಾರಿ ವರ್ಗದವ್ರಿಗೆ ಅಥವಾ ಮ್ಯಾನೇಜ್ಮೆಂಟ್ ಅವ್ರಿಗೆ ಕಷ್ಟ ಇರ್ಬೋದೇನೋ. ನೋಡ್ತಾ ಇರ್ಬೋದು ಎಂಥ ಒಂದು ದುಸ್ಥಿತಿಗೆ ಬಂದು ತಲುಪಿದೆ ಅಂದರೆ ನಮ್ಮ ಒಂದಿದು ತುಂಬಾ ಕಷ್ಟ. ಎಲ್ಲ ಕಡೆಗೂ ಲೈಟಿಂಗ್ ವ್ಯವಸ್ಥೆ ಆಗತ್ತೆ ಅಂತಾರೆ. ಇಲ್ಲಿ ನೋಡಿದ್ರೆ ಪಾಪ ರೈತರಿಗೆ ಲೈಟೇ ಇಲ್ಲ. ಎಲ್ಲೋ ಒಂದೊಂದು ಹಾಕೊಂಡವ್ರೆ ಕಂಬಕ್ಕೆ. ಆ ಕಂಬಕ್ಕೆ ಹಾಕಿರೋದು ಎಲ್ಲ ಕಡೆಗೂ ಬೆಳಕು ಹೊಡಿಬೇಕಲ್ಲ. ಮೇನ್ ರೋಡಲ್ಲಿ ಇರ್ತಕ್ಕಂಥ ಕಂಬಗಳಿಗೆ ಲೈಟ್ ಹಾಕಿದ್ದಾರೆ, ಅದಂತೂ ಖುಷಿ ಆಗುತ್ತೆ. ಆದರೆ ಮೇನ್ ರೋಡ್ ಕಂಬ ಬಿಟ್ಟ ಮೇಲೆ ಹೊರಗಡೆಗೆ ಬಂದರೆ ಇಲ್ಲೆಲ್ಲೂ ಲೈಟ್ ಇಲ್ಲ ನೋಡಲ್ಲಿ. ಅಲ್ಲಿ ಹಾಕಿದ್ದಾರೆ LED ಲೈಟು, ಹಾಕಿಲ್ಲ ಅಂತೆಲ್ಲ, ಆದರೆ ಅದು ಇಲ್ಲಿಯವರೆಗೂ ತಲುಪ್ತಿಲ್ಲ. ಅದೇನು ಕತೆನೋ ಕಾಣೆ. ಆಯ್ತು ಬಣ್ಣ ನಾಳೆ ಮನೆಗೆ ಮಾಡ್ಕೊಬರುವ. ಇವಾಗ ನಾನ್ ವೆಜ್ ಮಾಡ್ಸೋಣ, ಇದು ತಗೊಬರೋಣ, ತಿನ್ನೋಣ ಹೋಟ್ಲಲ್ಲಿ ತಗೊಂಡು ಅಂತ ಅಂದ್ಕೊಂಡೆ. ಅದಕ್ಕೆ ಕೇಳಿದೆ. ನೋಡ್ತಾ ಇರ್ಬೋದು ನಮ್ಮ ಹಳೆಯ ಎತ್ತುಗಳು ಭೀಮಾಶ್ಯಾಮ. ಇವತ್ತು ಏನು ಕಬ್ಬಾಳ ತಾಯಿ ಜಾತ್ರೆಗೆ ಬಂದವೋ ತುಂಬ ಒಂದು ಖುಷಿ ಆಗ್ತಾಯಿದೆ. ಯಾಕೆಂದರೆ ಸೇಮು ವೆಯ್ಟ್ಗೆ ಮತ್ತೆ ನಿಲ್ಲಿಸಿದ್ದಾರೆ. ತುಂಬ ಒಂದು ಖುಷಿ ಆಗ್ತಿದೆ. ಯಾಕೆಂದರೆ ಇಷ್ಟು ವೆಯ್ಟ್ಗೆ ನಿಂತಿರಲಿಲ್ಲ, ಮಧ್ಯ ಸ್ವಲ್ಪ ಡ್ರಾಪ್ ಆಗಿದ್ದು. ಅರ್ಧ ರೋಡ್ ಪೂರ್ತಿ ಏನಿಲ್ಲ, ಇನ್ನೊಂದು 2 ತಿಂಗಳಿದ್ರೆ ಅಣ್ಣ ನೀನು ಈಗ ಸೈಡ್ಗೆ ಹೋಗು, ನೀನು ಸೈಡ್ಗೆ ಹೋಗು, ಅವಾಗಲಿ ಇನ್ನೊಂದು 6 ತಿಂಗಳು ಇವ್ರ ಹತ್ರನೇ ಇದ್ದರೆ ಪೂರ್ತಿ ಒಂದು ರೋಡ್ ಪೂರ್ತಿ ಇವಕ್ಕೆ ಕೊಡ್ಬೇಕು ನಾವು. ಆ ಥರ ತುಂಬ ಒಂದು ಖುಷಿ ಆಗುತ್ತೆ. ಅದೇ ರೀತಿ ಅಣ್ಣ ಬಾಣ ಹಂಗೆ ಇರಲಿ ಸಾಕು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನು ನಮ್ಮ ಭೀಮಾಶ್ಯಾಮ ಇವನ್ನ ಭೇಟಿ ಮಾಡ್ತಾಯಿದ್ದೀವಿ. ಅದು ಯಾವ ಒಂದು ಇದರಲ್ಲಿ ಅಂದರೆ ನಮ್ಮ ರಾಮನಗರ ಕ್ಷೇತ್ರದ ನಮ್ಮ ಏನು ತಾಯಿ ಕಬ್ಬಾಳ ಒಂದು ಜಾತ್ರೆ ಇದೆಯೋ ಆ ಜಾತ್ರೆ ಒಳಗಡೆ ಒಂದು ತುಂಬ ಖುಷಿ ಪಡ್ತಾಯಿದ್ದೀವಿ. ಬನ್ನಿ ನಮ್ಮ ಭೀಮಾಶ್ಯಾಮನ್ನ ಹೇಗೆ ನೋಡ್ಕೋತಿದ್ದಾರೆ, ಹೆಂಗೆ ಅದರ ದಿನಚರಿ ಹೆಂಗಿದೆ ಅಂತ ಕೇಳೋಣ. ಅಣ್ಣ ನಮಸ್ತೆ. ಮೊದಲನೇದಾಗಿ ಅಣ್ಣ ನಿಮ್ಮ ಹೆಸರು, ನಿಮ್ಮ ಊರು ಅಡ್ರೆಸ್ ತಿಳಿಸಿ. ಓಕೆ ಅಣ್ಣ, ನೀವು ಎಷ್ಟು ವರ್ಷದಿಂದ ಎತ್ತು ಕರ ಕಟ್ಕೊಂಡ್ಬಂದಿರೋದು? ನಾವಾಗಿನ ಕಟ್ಟಿದ್ದು ಒಂದು ಸ್ವಲ್ಪ ದಿನ ನಿಲ್ಲಿಸಿದ್ದು. ಓಕೆ, ಇವಾಗ ಸ್ಟಾರ್ಟ್ ಮಾಡೋದು. ರೀಸೆಂಟಾಗಿ ಕಬ್ಬಾಳಿಗೆ ಹಾಕ್ಕೋಬೇಕು, ನಾವು ನಮ್ಮ ತಾಲೂಕಲ್ಲಿ ಚೆನ್ನಾಗಿ ಮೆರೆಸ್ಬೇಕು ಅಂತ. ಓಕೆ, ಅದಕ್ಕೋಸ್ಕರ ಮಾಡಿದ್ವಿ. ದಿಢೀರನ್ನೇ ಡ್ರಾಪ್ ಮಾಡಿದರು ಏಕ್ದಮ್ ಬಿಳಿ ಆನೆಗಳನ್ನ ಪರ್ಚೇಸ್ ಮಾಡೋದಕ್ಕೆ ಏನು ಕಾರಣ ಇರ್ಬೋದು? ಕಾರಣ ಎಲ್ಲರೂ ಹೇಳ್ತಾ ಇರ್ತಾರಲ್ಲ, ಎತ್ತು ಇರಲೇಬೇಕು ಮನೇಲಿ ಅಂತ. ಓಕೆ, ಆ ಲೆಕ್ಕಕ್ಕೆ ನೀವು ತೊಗೊಂಡ್ರಿ. ನೀವು ಯಾವ ಒಂದು ಬೆಲೆ ಕೊಟ್ಟು ಇದನ್ನು ಪರ್ಚೇಸ್ ಮಾಡಿದ್ರಿ? 300 SMR ಹುಡುಕ್ತರಲ್ಲಿ ಜಾತ್ರೆಗೆ ಇಟ್ಬಿಟ್ಟಿದ್ರು. ಓಕೆ, ಸೆಲೆಕ್ಷನ್ ಬಿಟ್ಟಿದ್ರು. ಅಲ್ಲಿ ಏನಾಯ್ತು ಗೊತ್ತಿಲ್ಲ ನಮಗೇನು. ನಾನು 6,10,000ಕ್ಕೆ ಹಾಕೊಂಡ್ಬಂದ್ರಿ. ಓಕೆ, ಇಷ್ಟು ದೊಡ್ಡ ಬಜೆಟ್ನ ನೀವು ಹಾಕಿದ್ರಲ್ಲ, ತುಂಬ ಗ್ಯಾಪ್ ಕೊಟ್ಟಿದ್ದು ಸಡನ್ಲಿ ಬಂದು 6 ಲಕ್ಷ ಚಿಲ್ಲರೆ ಬಂಡವಾಳ ಹಾಕಿದಾಗ ಏನು ಅನ್ನಿಸ್ತು ನಿಮಗೆ? ನಮ್ಮ ದನಿನ ಮೇಲೆ ಎಷ್ಟು ಲಕ್ಷ ಹಾಕಿದ್ರು ನಮಗೇನು ಅನ್ಸಲ್ಲ. ಓಕೆ, ದನಿನ ಮೇಲೆ ಇದು ಆ ಥರ. ಯಾಕೆ ಅಂತಂದರೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇಡೀ ಅರ್ಧ ರೋಡೇ ಇವುಗಳಿಗೆ ಬೇಕು ಅಲ್ವಾ? ನೀವೇ ನೋಡಿದ್ರಲ್ಲ. ಆ ಥರ ಇರಬೇಕಾದ್ರೆ ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಡಲ್ ಆಗಿದ್ದು, ಜಾತ್ರೆಗಳ ಮೇಲೆ ಜಾತ್ರೆಗಳು ನಡೀತಾ ಬಂದಿದ್ದರಿಂದ ಸಡನ್ಲಿ ಒಂದು 15 ದಿವಸನೂ ಕೂಡ ಗ್ಯಾಪ್ ಸಿಗಲಿಲ್ಲ ನಿಮಗೆ. 8-10 ದಿನ ಗ್ಯಾಪ್ ಸಿಕ್ತು. 8-10 ದಿವಸಕ್ಕೆ ಹತ್ತತ್ರ 20% ಎತ್ತುಗಳನ್ನು ಲೋಡ್ ಮಾಡಿದ್ದೀರ. ಅಣ್ಣ
ಅಣ್ಣ ಅದು ಏನು ಅಂದರೆ ನಮ್ಗೆ ಕೊಡ್ತೀವಲ್ಲ ಮೇವು ಅದ್ರ ಮೇಲೆ ಯಾವ ದನ ಬರಲ್ಲ. ಅವ್ರ ತೋರ್ಸೋ ಪ್ರೀತಿ ವಿಶ್ವಾಸ ಅವ್ರ ಜೊತೆ ಇದು ಟೈಮ್ ಸ್ಪೆಂಡ್ ಮಾಡಬೇಕು ದನ ಅದರಲ್ಲಿ ಸಿಗುತ್ತೆ ಅಣ್ಣ. ಇವಾಗ ಅಲ್ಲಿಂದ ಬಂದ ತಕ್ಷಣ ಇದ್ದಂಥ ಒಂದು ವಾರದಲ್ಲೇ 20% ಎತ್ತುಗಳನ್ನು ಲೋಡ್ ಮಾಡಿದ್ದೀರ. ಯಾಕೆಂದರೆ ನಾನೇ ಇದೇ ಎತ್ತುಗಳನ್ನು ಉಡುಪುತೊರೆಯಲ್ಲಿ ನಾನೇ ಮಾಡಿದ್ದೀನಿ ವೀಡಿಯೋಸ್ನ, ಸರಿನಾ? ಇಷ್ಟು ಲೋಡ್ನ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ನಿಮಗೆ? ಅದು ನಮಗೂ ಗೊತ್ತಿಲ್ಲ. ಬಸಪ್ಪದಿರು ಮೇಯ್ದಂಗೆ ಅವ್ರು ಲೋಡ್ ತಗೋತಾರಣ. ಇವಾಗ ನಾವೇನಾರ ಇದು ಮಾಡೋಕ್ಕಾಗುತ್ತಣ್ಣ ಆ ಥರ ಮನ್ಸರ ತೃಪ್ತಿಯಾಗಿ ತಿನ್ನೋ ಮನೇಲಿ ಲೋಡ್ ಬರುತ್ತೆ, ಆ ಥರ ಲೋಡ್ ಬರುತ್ತೆ. ಓಕೆ, ಇವಾಗ ಇಷ್ಟು ದೊಡ್ಡ ಮಟ್ಟದ ಎತ್ತನ್ನು ನೀವು ಕಟ್ಟಿದ್ರಲ್ಲ ಕಬ್ಬಾಳ ಜಾತ್ರೆ ಒಳಗಡೆ, ಇಲ್ಲಿ ಸೆಲೆಕ್ಷನ್ ಕಮಿಟಿ ಇದೆಯಾ? ಅದು ಇನ್ನೂ ನಮಗೆ ಸೆಲೆಕ್ಷನ್ ಅದೇ ಅಂತ ಕಟ್ಟಿಲ್ಲ. ಓಕೆ, ತಾಯಿ ಆಶೀರ್ವಾದ ಇರಲಿ ಅಂತ ಕಟ್ಟಿರೋದು ಅಷ್ಟೇ ಅಣ್ಣ. ಆಶೀರ್ವಾದಕ್ಕೋಸ್ಕರ ಕಟ್ಟಿದ್ದೀರಾ. ಈಗ ತುಂಬ ವರ್ಷದಿಂದ ಗ್ಯಾಪ್ ಬಿಟ್ಟಿದ್ರಿ, ಈ ವರ್ಷ ಜಾತ್ರೆ ಕಟ್ಟಿದ್ದೀರಲ್ಲ, ಏನು ಅನಿಸುತ್ತೆ ಫೀಲ್ ನಿಮಗೆ? ಫೀಲ್ ಖುಷಿ ಆಯ್ತಾರೆ ಅಣ್ಣ. ಫಸ್ಟ್ನೇ ವರ್ಷ ಕಟ್ಟಿದ್ದೀವಲ್ಲ ಅಂತ ಖುಷಿ ಆಯ್ತಾರೆ. ಓಕೆ, ಈಗ ಮೊದಲನೇ ವರ್ಷ ನೀವು ಜಾತ್ರೆ ಕಟ್ಟಿದ್ದೀರಾ, ತುಂಬ ಒಂದು ಖುಷಿ ಆಗ್ತಿದೆ. ಟೋಟಲ್ ಎಷ್ಟು ಜೊತೆ ಎತ್ತುಗಳನ್ನು ನೀವು ಕಟ್ಟಿದ್ದೀರಾ ನಿಮ್ಮ ಪೆಂಡಾಲಲ್ಲಿ? ಅಥವಾ ನೀವು ಒಬ್ಬರೇ ಕಟ್ಟಿರೋದಾ, ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿ ಕಟ್ಟಿರೋದಾ? ಜೊತೆಲೆಲ್ಲ ಫ್ರೆಂಡ್ ಸರ್ಕಲ್ ಕಟ್ಟಿರೋಣ. ಟೋಟಲ್ ಇವಾಗ 5 ಜೊತೆ ಇದೆ. 5 ಜೊತೆ ಎತ್ತುಗಳನ್ನು ನೀವು ಕಟ್ಕೊಂಡಿದ್ದೀರಾ. ಓಕೆ, ಈ ನಿಮ್ಮವೇನೇ ಟೋಟಲ್ ಎಷ್ಟು ಜೊತೆ ಎತ್ತಿದ್ದಾವೆ ಈಗ ಇದರಲ್ಲಿ? ಅಣ್ಣ ಇಲ್ಲೇ ನಮ್ಮವೇ 3 ಜೊತೆ ಇದೆ. 3 ಜೊತೆ ಇದ್ದಾವೆ. ಓಕೆ, ಈ 3 ಜೊತೆ ಎತ್ತುಗಳನ್ನು ನೀವು ಪ್ರತಿ ವರ್ಷ ಇರ್ತವ ಅಥವಾ ಜಾತ್ರೆಯ ಆ ಟೈಮ್ನಲ್ಲಿ ಮಾತ್ರ ಇರ್ತವ? ಜೊತೆ ಅಂತ ಇದ್ದಂಗೆ ಇರುತ್ತೆ ಮನೆಯಲ್ಲಿ. ಒಂದು ಜೊತೆ ಇದ್ದಂಗೆ ಇರ್ತವೆ. ಓಕೆ, ಇಷ್ಟು ದೊಡ್ಡ ಬಜೆಟ್ ಕೊಟ್ಟು ನೀವು ಈ ಎತ್ತನ್ನು ತಂದಿದ್ದೀರಲ್ಲ, ಈ ಎತ್ತುಗಳಲ್ಲಿ ಏನಾದರೂ ವ್ಯವಸಾಯ ಮಾಡ್ತೀರಾ? ವ್ಯವಸಾಯ ಏನು ಮಾಡಲ್ಲ, ಬರೀ ಗಾಡಿ ಅಷ್ಟೇ, ವಾಕಿಂಗು ಆ ಥರ. ಅಂದರೆ ಈ ಎತ್ತುಗಳನ್ನು ಇದಕ್ಕೆ ಬಿಡಲ್ಲ ನೀವು? ನಾವೇನು ಕೆಲಸ ಇಲ್ಲ ನಮ್ಮಲ್ಲಿ, ಆ ಥರದ ಏನು ಕೆಲಸಗಳನ್ನು ಮಾಡಲ್ಲ. ಯಾಕೆಂದರೆ ಈಗ ರೈತರು ಅಂತಂದಾಗ ವ್ಯವಸಾಯ ಮಾಡೇ ಮಾಡ್ತಾರೆ ಎಲ್ಲರೂ, ಅದಕ್ಕೋಸ್ಕರ. ನಾವು ರೈತರು ಅಂದರೆ ಮಾಡ್ತಾರೆ, ಆದರೆ ನಮ್ಮ ತಾವು ಏನು ಕೆಲಸ ಇಲ್ಲ, ಬರೀ ಮೇಯ್ಕೊಂಡು ಮನಗಿರ್ಬೇಕು ಅಷ್ಟೇ ಕೆಲಸ, ಆ ಥರ. ಓಕೆ, ಯಾರಾದರೂ ವೀಕ್ಷಕರು ಬಂದು ಈ ಎತ್ತುಗಳು ಬೇಕು ಅಂದರೆ ಕೊಡ್ತೀರಾ ನೀವು? ಓಕೆ, ನಿಮ್ಮ ಮೊಬೈಲ್ ನಂಬರು? 8845 33342. ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನು ನಮ್ಮ ಭೀಮಾಶ್ಯಾಮ ಇದರ 99% ಎಲ್ಲರಿಗೂ ಇವು ತುಂಬಾ ಪರಿಚಯ ಇರತಕ್ಕಂಥವೇ. ತುಂಬ ಒಂದು ಖುಷಿ ಆಗುತ್ತೆ. ಇವತ್ತು ಇವ್ರ ಮನೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಒಂದು ವಾರ ಗ್ಯಾಪಲ್ಲಿ ಇಷ್ಟು ಚೆನ್ನಾಗೆ ಇವ್ರು ರೆಡಿ ಮಾಡಿದ್ದಾರೆ ಅಂದರೆ, ಏನಾದರೂ ಒಂದು 6 ತಿಂಗಳು ಇವ್ರ ಮನೇಲಿದ್ದರೆ ನಿಜಕ್ಕೂ ಅದು ಬೇರೆಯೇ ಲೆವೆಲ್ಲು. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಪ್ರತಿನಿತ್ಯ ನೋಡ್ಕೊಂಬಂದಿರೋದು ಎತ್ತಿವು ಸುಮಾರು ವರ್ಷಾನುಗಟ್ಲೆಯಿಂದ. ಹಂಗಾಗಿ ಯಾವ ಮನೆಗೆ ಹೋದಾಗ ಹೆಂಗೆ ಅಡ್ಜಸ್ಟ್ ಆಗ್ತವೆ ಅಂತ ಅನ್ನೋದಕ್ಕೆ ಕಂಪೇರ್ ಮಾಡಿದ್ರೆ ನಾವು ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಇವ್ರ ಮನೇಲಿ ಇಷ್ಟರ ಮಟ್ಟಿಗೆ ಅಡ್ಜಸ್ಟ್ ಆಗಿದ್ದಾವೆ ಅಂತಂದರೆ ನಿಜ ನಮಗಂತೂ ತುಂಬಾ ಖುಷಿ ಕೊಡ್ತದೆ. ಹಾಗೆ ಅಣ್ಣ, ಓಕೆ, ಈಗ ಇಲ್ಲಿ ಕಮಿಟಿ ಇದೆಯೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಿಲ್ಲ ಇನ್ನು ಅಲ್ಲ ಅಂತನೂ ನಮ್ಗೆ ಬೇಡ. ಓಕೆ, ಎತ್ತು ಚೆನ್ನಾಗಿರಲಿ, ನೋಡಿ ಜನ ಪ್ರೇಕ್ಷಕರು ಬಂದು ನಮಗೂ ಖುಷಿ ಆಗ್ಬೇಕು. ನಮ್ಮ ತಾಲೂಕರು ದನ ಕಟ್ತಾರಲ್ಲ ಅಂತ ಖುಷಿ ಆಗ್ಬೇಕು, ಕಟ್ತಾರೆ ಏನಾದರೂ ಲೆಕ್ಕಾಚಾರವಾಗಿ ಖುಷಿ ಆಗಬೇಕು. ಓಕೆ, ಈ ಎತ್ತುಗಳು ಆಗೊಂದು ವೇಳೆ ಉಳಿತು ಅಂತ ಇಟ್ಕೊಳ್ಳಿ, 1 ವರ್ಷಕ್ಕೆ ನೀವು ಇನ್ನೂ ಯಾವ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀರ? ಅಂದರೆ ನಾವು ಜಾಸ್ತಿ ಏನು ಮಾಡೋದು ದಪ್ಪ ಇಲ್ಲ, ಒಂದು ಮೀಡಿಯಮ್ ಆಗಿರ್ಬೇಕು ದನ. ಅತಿ ದಪ್ಪನೂ ಮಾಡ್ಬಾರ್ದು, ಅತಿ ಸಣ್ಣನೂ ಇರಬಾರ್ದು ದನ, ಒಂದು ಮೀಡಿಯಮ್ ಆಗಿರಬೇಕು. ಓಕೆ, ಈ ಎತ್ತುಗಳನ್ನು ಏನಾದರೂ ಕೂಟ ಹೊಡೆದು ಬೇರೆ ಕೂಟ ಮಾಡ್ತಕ್ಕಂಥ ಸಾಧ್ಯತೆ ನಿಮ್ಮಲ್ಲಿ ಇದೆಯಾ? ಊಟ ಇನ್ನೂ ಯೋಚನೆ ಮಾಡಿಲ್ಲ. ಓಕೆ, ಈಗ ಹೇಗಿದ್ದಾವೋ ಹೀಗೆ ಇರಲಿ ಅನ್ನೋ ಲೆಕ್ಕಾಚಾರ ನಿಮ್ಮದು. ಓಕೆ, ಈಗ ನಿಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥ ಜಾತ್ರೆ ಕಬ್ಬಾಳಮ್ಮನ ಜಾತ್ರೆ ಎಷ್ಟು ದಿನ ಆಗಿದೆ ಇವತ್ತಿಗೆ ಸ್ಟಾರ್ಟ್ ಆಗಿ? ಇವತ್ತಿಗೆ 3 ದಿನ ಆಗಿದೆ. ನಾವು ಇವತ್ತು ಬಂದಿದ್ದ. ನೀವು ಇವತ್ತು ಬಂದಿದ್ರಾ? ಸೊ ಇನ್ನೂ ಎಷ್ಟು ದಿನ ಇರುತ್ತೆ? ಬುಧವಾರ ಗಂಟೆ ಇರುತ್ತಾ? ಬುಧವಾರದವರೆಗೂ. ಓಕೆ, ಬುಧವಾರದವರೆಗೂ ಜಾತ್ರೆ ಇರುತ್ತೆ. ನೀವು ಬುಧವಾರದವರೆಗೂ ಇರ್ತೀರಾ. ತಗೊಳ್ತಕ್ಕಂಥ ರೈತರು, ಮಾರ್ತಕ್ಕಂಥ ರೈತರು ಎಲ್ಲ ಒಂದು ಪ್ರತಿಯೊಂದು ಹಳ್ಳಹಳ್ಳಿಯಿಂದನೂ ಕೂಡ ದನ ಬಂದಿರುತ್ತೆ. ಇಷ್ಟರ ಮಟ್ಟಿಗೆ ಪೆಂಡಲ್ಗಳಾಕಿ ಈ ವರ್ಷನೇ ಜಾಸ್ತಿ ಮಾಡಿರೋದಾ ಅಥವಾ ಹೋದ ವರ್ಷನೂ ಇತ್ತಾ? ಹೋದ ವರ್ಷ ಚೆನ್ನಾಗಿ ಮಾಡಿದ್ರಿ, ಇನ್ನೂ ಚೆನ್ನಾಗಿ ಮಾಡಿದ್ರಿ. ಓಕೆ, ಈ ವರ್ಷ ಇನ್ನೂ ಸ್ವಲ್ಪ ವೆರೈಟಿ ಆಗಿರಲಿ ಅಂತೇಳಿ ಮಾಡಿದ್ದೀರಾ. ಓಕೆ, ಹೇಗೆ ಅನಿಸುತ್ತೆ ಒಂದು ಜನದ ಒಂದು ಒಡನಾಟ, ಅವ್ರಗಳ ಪ್ರೀತಿ? ಈ ಒಂದು ಎತ್ತು ರೋಡಲ್ಲಿ ಹೋಗ್ತಿದ್ರೆ ಒಂದು ಬಿಳಿ ಆನೆ ಬರ್ತಿದೆ ಅಂತಂದರೆ ಯಾವ ಲೆಕ್ಕಕ್ಕೆ ಒಂದು ನಿಮಗೆ ಇದು ಸಿಗುತ್ತೆ? ನಾವು ಎತ್ತು ಮೇಲ್ಸಿರ್ತೀವಲ್ಲ, ಎಲ್ಲ ಇದು ಮಾಡ್ತಾರೆ ಜನ ಹೋಯ್ತಾ ಬೇಕು, ಏನು ಆನೆ ಬರ್ತಾನೆ ಅಂತ ಅದೇ ಖುಷಿ. ಅದೇ ಖುಷಿ ಮುಖ್ಯ, ಜನ ಹೇಳ್ತಾರಲ್ಲ ಅಭಿಪ್ರಾಯ, ಅದೇ ಮುಖ್ಯ. ಅದೇ ಒಂದು ಖುಷಿ, ತುಂಬ ಒಂದು ಖುಷಿಯಾಗಿದೆ ಹಾಗಾದರೆ. ಓಕೆ, ಥ್ಯಾಂಕ್ ಯು ಅಣ್ಣ.
ನೋಡ್ತಾ ಇರ್ಬೋದು ಕಬ್ಬಾಳ ಜಾತ್ರೆ ಒಳಗಡೆ ಮೂಲ ನೋಡ್ತಾ ಇರ್ಬೋದು ಮೂಲ ರೈತರ ಮನೆಯ ಕರುಗಳು. ಚಿಕ್ಕ ಚಿಕ್ಕ ಪುಟ್ಟ ಕರುಗಳೆಲ್ಲ ರೈತರ ಮನೆಯಿಂದ ಬಂದಿರೋವು. ತುಂಬ ಒಂದು ಖುಷಿ ಆಗುತ್ತೆ. ಹಾಗಾಗಿ ಯಜಮಾನ್ರೇ ಯಾವ ಕಡೆಯವರು? ಆಫ್ ಮಾಡಿ ಒಂಚೂರು ಅದನ್ನು. ಯಾವ ಊರವರು? ಚನ್ನಪಟ್ಟಣದ ಪಕ್ಕ ಪಟ್ಲಿ. ಚನ್ನಪಟ್ಟಣದ ಹತ್ರ ಪಟ್ಲಿ ಅಂತ. ಓಕೆ. ಈಗ ಎಷ್ಟು ದಿನ ಆಯಿತು ಬಂದು ಜಾತ್ರೆಗೆ? ಇವತ್ತು 1:30 ಬಂದು. 1:30 ಬಂದ್ರಿ. ಏನು ವ್ಯಾಪಾರ ಜೋರಾ? ಪರವಾಗಿಲ್ಲ ನಡೀತಾ. ವ್ಯಾಪಾರ ನಡೀತದೆ. ಎಷ್ಟು ಜೊತೆ ಹಾಕೊಂಬಂದಿದ್ದೀರಾ? ನಾವು ಒಂದು 5 ಹಾಕಬತ್ತೀವಿ. 5. ಯಾವಾರ ಕೊಟ್ರಾ? ಇನ್ನೂ ಇಲ್ಲ. ಇನ್ನೂ ಇಲ್ಲ. ಕೇಳ್ತಾವ್ರೆ ಹೋಯ್ತವ್ರೆ. ಇನ್ನು ಇವತ್ತು ಜಾತ್ರೆ ಸ್ಟಾರ್ಟ್ ಆಗಿದೆ. ನಾಳೆ ಇದಾಗಿದೆ. ಓಕೆ. ಈಗ ವಯಸ್ಸಾಯ್ತಲ್ಲ, ಈ ಏಜಲ್ಲಿ ಯಾಕೆ ಬೇಕು ನಿಮಗೆ ಇದೆಲ್ಲ ದನಕರ? ಮಾಡಿರಿ ಏಕ ಕಟ್ಟುದು ಚಟ. ಹಾಂ, ಬಿಡೋಕ್ಕಾಗಲ್ತು. ತಿರುಗಿಟ್ಟು ಹೆಂಗೋ ಒದ್ದಾಡ್ತಾ ಇರುವ. ಅದಕ್ಕೆ ಇರೋವರೆಗೂ ಒದ್ದಾಡ್ಬಿಡೋಣ, ಆಮೇಲೆ ಏನೋ ಬಸಪ್ಪನ ಸೇವೆ ಮಾಡೋಣ ಅಂತ ನಿಮ್ಮ ಲೆಕ್ಕಾಚಾರ. ಓಕೆ. ಈಗ ಕಬ್ಬಾಳ ಜಾತ್ರೆಗೆ ಬಂದಿದ್ದೀರಲ್ಲ, ಪ್ರತಿ ವರ್ಷ ಇದ್ದಂಥ ವ್ಯಾಪಾರಕ್ಕೂ ಇವತ್ತಿಗೂ ಏನು ಡಿಫ್ರೆನ್ಸು? ಹೋದ ವರ್ಷಕ್ಕೆ ಈ ವರ್ಷ ಚೆನ್ನಾಗಿ ಪರವಾಗಿಲ್ಲ. ವ್ಯಾಪಾರ ಪರವಾಗಿಲ್ಲ, ದನನೂ ಸೇರ್ತಾವೆ. ಓಕೆ. ಇವಾಗ ಇಲ್ಲಿದೆಯಲ್ಲ ಬಿಳಿದು ಒಂಟಿ ಕಡ್ಸು, ಹಾಂ, ಇದೇನು ಎಲ್ಲ ಆಗದ? ಅದಿನ್ನೂ 1 ವರ್ಷದ ಕರ. ಓಕೆ. ಈಗ ಈ ಕರುಗೆ ಜೊತೆ ಹಾಕಿದ್ರೆ ಒಂಟಿನ? ಒಂಟಿ. ಇದು ಓರ್ಗರನ ಹೆಣ್ಗರನ? ಇದು ಓರ್ಗರ. ಹಾಂ, ಅದು ಹೆಣ್ಗರ. ಈಗ ಇದು ಜೋಡಿ ಮಾಡಿದ್ದೀರಾ? ಓ, ಇದು ಹೆಣ್ಗರ. ಓ, ಎಲ್ಲ 120ನೇ. ಓಕೆ. ಈಗ ಇಷ್ಟೊಂದು 120 ತನಕ ಹಾಕೊಂಡಿದ್ರಲ್ಲ, ನೀವೇನು ವ್ಯಾಪಾರ ಮಾಡೋರಾ ಅಥವಾ ಮನೆಯಲ್ಲಿ ಹುಟ್ಟಿರೋ ತಂದಿರೋದಾ? ಇಲ್ಲ, ನಾವು ತಗೊಂಡ್ಬಂದಿರೋದು. ಎಲ್ಲ ತೊಗೊಂಬಂದಿದ್ದೀರಾ, ಏನೋ 3 ಕಾಸು ಸಿಗುತ್ತೆ ಅಂತ. ಓಕೆ. ನಮಗೆ ಮಾಡಿ ಇಂಟ ಮದ್ದೂರು ಮಾಡಿ ಇದೇ ಕೆಲಸ. ಓಕೆ. ನಿಮ್ಮ ಮೊಬೈಲ್ ನಂಬರು? ಮೊಬೈಲ್ ನಂಬರ್ ಹೇಳ ಮಗ. 9741 74 9293. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ಕಬ್ಬಾಳ ಜಾತ್ರೆಗೆ ಬಂದಿರೋವು. ಆಗ ಒಂದು ವೇಳೆ ಇಲ್ಲಿ ವ್ಯಾಪಾರ ಆಗಲಿಲ್ಲ ಅಂದರೆ 101% ಈ ಯಜಮಾನ್ರಿಗೆ ಫೋನ್ ಮಾಡಿದ್ರೆ ಸಿಗ್ತವೆ ಕರುಗಳು ಇವ್ರ ಹತ್ರ. ಹಂಗಾಗಿ ತೊಗೋಬೋದು. ಯಾರು ಬೇಕಾದರೂ ರೈತರು ಪರ್ಚೇಸ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಓಕೆ ಯಜಮಾನ್ರೆ, ಥ್ಯಾಂಕ್ ಯು. ಓಕೆ.